ನಮಸ್ಕಾರ ವೀಕ್ಷಕರೇ, ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಗುರುಗಳಾದ ಶ್ರೀ ಸಂತೋಷ್ ಭಟ್ ಗುರುಜಿ ಅವರು, ದೀಪ ಯಕ್ಷಿಣಿ ಆರಾಧಕರು ಹಾಗೂ ಪ್ರಶ್ನಾಶಾಸ್ತ್ರ ತಂತ್ರಜ್ಞರು. ನಮಸ್ಕಾರ ಗುರುಗಳೇ, ಕನ್ನಡ ಆಸ್ಟ್ರೋ ಮೀಡಿಯಾ ಚಾನಲ್ಗೆ ಸ್ವಾಗತ ಗುರುಗಳೇ. ವಿಷಯ ಏನಂದರೆ, ಇವತ್ತು ಕೆಲವೊಂದು ಹರಳುಗಳು ಅಥವಾ ನಾನಾ ಥರದ ನೀವು ಲಾಕೆಟ್ ಮಾಡ್ಕೊಂಡು ಹಾಕ್ಕೊಳ್ತೀರಾ ಅಥವಾ ಕೈಗಳಿಗೆ ರಿಂಗ್ಗಳನ್ನ ಮಾಡ್ಕೊಂಡು ಹಾಕ್ಕೊಳ್ತೀರಾ. ಈ ಸ್ಟೋನ್ಗಳನ್ನ ತುಂಬ ನಾನಾ ಥರದ ಸ್ಟೋನ್ಗಳನ್ನ ನೀವು ನೋಡಿರ್ತೀರಾ, ಉಪಯೋಗಿಸಿರ್ತೀರಾ. ಇದ್ರ ಬಗ್ಗೆ ಗುರುಗಳು ನಮಗೆ ಮಾಹಿತಿಯನ್ನು ಕೊಡ್ತಾರೆ. ಗುರುಗಳೇ, ಈಗ ಕೆಲವು ಸ್ಟೋನ್ಗಳು, ಹರಳುಗಳು ನಾನಾ ಥರ ಇದ್ದಾವೆ. ಅದರಲ್ಲಿ ನೀವು ಜಲನೀಲಮಣಿ ಅನ್ನೊಂದು ಒಂದು ವಿಶೇಷವಾದ ಸ್ಟೋನ್ನ, ಅದ್ರ ಬಗ್ಗೆ ತುಂಬ ನೀವು ಸಜೆಸ್ಟ್ ಮಾಡ್ತಿರ್ತೀರಾ, ಅದ್ರ ಬಗ್ಗೆ ತುಂಬ ಮಾಹಿತಿಗಳನ್ನ ಕೊಡ್ತಿರ್ತೀರಾ. ಇದರ ವಿಶೇಷತೆ ಏನು ಗುರುಗಳೇ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡಿ, ನಾನು ಸುಮಾರು ಒಂದು 26 ವರ್ಷದಿಂದ ಈ ಒಂದು ಜಮಲೋಜಿಯಲ್ಲಿ ಆಗಲಿ ಅಥವಾ ಈ ಕಲ್ಲಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹರಳುಗಳನ್ನ ನೀಡೋದಾಗಲಿ ಇದೆಲ್ಲ ನಾವು ಮಾಡ್ತಾಯಿದ್ವಿ. ಆದರೆ ಈ ಜಲನೀಲ ಅಂತಕ್ಕಂಥದ್ದು ಹೆಂಗೆ ಸಿಕ್ತು ನಮಗೆ ಒಂದು ಟೈಮಲ್ಲಿ ಅಂತ ಹೇಳಿದ್ರೆ, ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರ. ಆ ಒಂದು ಕಲ್ಲು ಅಂತಕ್ಕಂಥದ್ದು ಪರಿಚಯ ಆದಮೇಲೆ, ಜಲನೀಲ ಕಲ್ಲು ಸುಮಾರು ಲಕ್ಷಗಟ್ಟಲೆ ಜನರಿಗೆ ಇದರಿಂದ ಬಹಳ ಅನುಕೂಲ ಆಗಿದೆ. ಎಷ್ಟೋ ಜನರಿಗೆ ವಿವಾಹ ಆಗದೇ ಇದ್ದದ್ದು ವಿವಾಹ ಆಗಿದೆ, ಮದುವೆ ಆಗಿದೆ. ಎಷ್ಟೋ ಜನಕ್ಕೆ ಕೆಲಸ ಹೋಗಿದೆ, ಗುರುಗಳೇ ಏನು ಮಾಡೋದು, ಏನಾದರೂ ಒಂದು ಸರಳವಾಗಿರ್ತಕ್ಕಂಥ ಪರಿಹಾರ ಹೇಳಿ ಅಂದವ್ರಿಗೆ ಅವರು ಆ ಕಲ್ಲನ್ನು ಧರಿಸ್ಕೊಂಡಾಗ ಇಮಿಡಿಯೇಟಾಗಿ ಅವ್ರಿಗೆ ಕೆಲಸ ಸಿಕ್ಕಿದೆ. ವಿದೇಶ ಪ್ರವಾಸದ್ದಾಗಿದೆ, ಮತ್ತು ವಿದ್ಯೆಯಲ್ಲಿ ಚೆನ್ನಾಗಿ ಅನುಕೂಲ ಆಗಿದೆ. ಭೂಮಿಗೆ ಈ ಒಂದು ಕಲ್ಲನ್ನು ಹಾಕಿಸ್ತಾರೆ, ಆಯಿತಾ. ಇದು ಬಹಳ ಒಂದು ಎನರ್ಜಿ ಇರ್ತಕ್ಕಂಥ ಕಲ್ಲು. ಇದು ಯಾಕೆ ಇಷ್ಟು ಎನರ್ಜಿ ಅಂತ ಹೇಳಿದ್ರೆ, ನೋಡಿ, ಈ ಕಲ್ಲಲ್ಲಿ ಶುಕ್ರ ಗ್ರಹ, ವೀನಿಯಸ್ ಏನು ಹೇಳ್ತೀವಿ ನಾವು ಅಟ್ರಾಕ್ಟ್ಗೆ ಮತ್ತು ದುಡ್ಡಿಗೆ ಒಂದು ಕಾರಕನಾಗಿರ್ತಕ್ಕಂಥ ಗ್ರಹ ಶುಕ್ರ ಗ್ರಹ. ಮತ್ತು ವಿಶೇಷವಾಗಿ ಮಹಾ ದೃಢಕಾಯನಾಗಿರ್ತಕ್ಕಂಥವನು, ಮತ್ತು ಸರಿಯಾಗಿರ್ತಕ್ಕಂಥ ಕರ್ಮಾಧಿಪತಿ ಆಗಿರ್ತಕ್ಕಂಥ ವಿಶೇಷ ಕರ್ಮಕಾರಕ, ಕರ್ಮ ಫಲದಾತ ಅಂತ ಹೇಳ್ಬೋದು ನಾವು. ಅವನು ಶನೇಶ್ವರ ಅಂತ ಹೇಳ್ತೀವಿ. ಶುಕ್ರ ಮತ್ತು ಶನಿಯ ಕಾಂಬಿನೇಷನ್ ಈ ಒಂದು ಕಲ್ಲಲ್ಲಿರುತ್ತೆ. ಶುಕ್ರ ಶನಿ ಯಾವಾಗಲೂ ಕೂಡ ಅತಿ ಮಿತ್ರರಾಗಿರ್ತಾರೆ, ಇಬ್ಬರು ಫ್ರೆಂಡ್ಸ್ ಆಗಿರ್ತಾರೆ. ಹಾಗಾಗಿ ಈ ಒಂದು ಕಾಂಬಿನೇಷನಲ್ಲಿರ್ತಕ್ಕಂಥ ಈ ಜಲನೀಲ ಕಲ್ಲಿದೆಯಲ್ಲ, ಇದು ಬಹಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಎಷ್ಟೋ ಜನಕ್ಕೆ ಆರೋಗ್ಯಕ್ಕೆ ಈ ಕಲ್ಲನ್ನು ಒಂದು ಗ್ಲಾಸ್ ನೀರಲ್ಲಿ ರಾತ್ರಿ ಮಂತ್ರಿಸ್ಬಿಟ್ಟು, ಇದಕ್ಕೊಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರ ಇದೆ. ಎಷ್ಟೋ ಜನ ಕಲ್ಲು ತೊಗೊಂಡವರಿಗೆಲ್ಲ ನಾವು ಈ ಮಂತ್ರವನ್ನು ಕೊಟ್ಟಿದ್ದೀವಿ. ಐಶ್ವರ್ಯ ಪ್ರದಾಯ ಸ್ವಾಹ ಅಂತ ಕೊನೆಗೆ ಬರುತ್ತೆ. ಆ ಮಂತ್ರ ಯಾರಾದ್ರು ಬೇಕು ಅಂದವ್ರು ಬಂದಾಗ ಆ ಮಂತ್ರವನ್ನು ಕೊಡ್ಬೋದು. ಈ ಒಂದು ಕಲ್ಲನ್ನು ನೀರಿಗೆ ಹಾಕಿಟ್ಟು ರಾತ್ರಿ ಆ ಮಂತ್ರವನ್ನು ಹೇಳಿ ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿದಾಗ, ಆಯಿತಾ, ಕಲ್ಲನ್ನು ಎತ್ತಿಡಬೇಕು, ನೀರನ್ನು ಕುಡಿಬೇಕು. ಕುಡಿದಾಗ ಅವರಿಗೆ ವಿಶೇಷವಾಗಿ ಕೆಲವು ಕಾಯಿಲೆಗಳು ಕಂಟ್ರೋಲ್ಗೆ ಬಂದುಬಿಟ್ಟಿದೆ. ಶುಗರ್ ಇರ್ಬೋದು, BP ಇರ್ಬೋದು, ಥೈರಾಯ್ಡ್ ಇರ್ಬೋದು, ಇವೆಲ್ಲ ಕಂಟ್ರೋಲ್ಗೆ ಬಂದುಬಿಡುತ್ತೆ. ಅಷ್ಟು ಶಕ್ತಿ, ಎನರ್ಜಿ ಈ ಕಲ್ಲಲ್ಲಿದೆ, ಜಲನೀಲ ಅನ್ನುವಂಥ ಕಲ್ಲು. ಮತ್ತು ವಿಶೇಷವಾಗಿ ಏನಪ್ಪ ಅಂದರೆ, ನೀವು ಇವಾಗ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಕೂಡ ಈ ಜಲನೀಲ ಕಲ್ಲು ಸಿಗೋಲ್ಲ ನಿಮಗೆ. ಯಾಕಂದರೆ ಇದು ಅತಿ ಅದ್ಭುತವಾಗಿರ್ತಕ್ಕಂಥ, ಅಪರೂಪವಾಗಿರ್ತಕ್ಕಂಥ ಕಲ್ಲು. ಬಹಳ ವಿರಳ ಈ ಕಲ್ಲು ಸಿಗಬೇಕು ಅಂದರೆ. ಇದು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ನಾವು ಬಹಳ ವರ್ಷದ ಹಿಂದೆ ಈ ಒಂದು ಕಲ್ಲಿದೆ ಅಂತಕ್ಕಂಥ ಮಾಹಿತಿ ನಮಗೆ ಗೊತ್ತಾಯಿತು. ಗೊತ್ತಾದಾಗ ನಾವೇನು ಮಾಡಿದ್ವಿ, ಇದನ್ನು ಹುಡುಕೊಂಡು ಬಹಳಷ್ಟು ಕಡೆ ಹೋದ್ವಿ. ಕೊನೆಗೇನಾಗೋಯ್ತು ಅಂತ ಹೇಳಿದ್ರೆ, ಒಬ್ಬರು ವಯಸ್ಸಾಗಿರ್ತಕ್ಕಂಥ ಮುದುಕರು, 97 ವರ್ಷ ಅವರಿಗೆ, ಅವರ ಬಳಿ ಈ ಒಂದು ಕಲ್ಲುಗಳು ಸುಮಾರು ಏನಿಲ್ಲ ಅಂದರೂ ಒಂದು ಕಾಲು kg ಕಲ್ಲಿತ್ತು ಅವ್ರ ಹತ್ರ. ಅದರಲ್ಲಿ ಒಂದಷ್ಟು ಕಲ್ಲು, ನನ್ನ ಹತ್ರ ಅವಾಗ ದುಡ್ಡಿರಲಿಲ್ಲ, ಒಂದಷ್ಟು ಕಲ್ಲನ್ನು ಪರ್ಚೇಸ್ ಮಾಡ್ಕೊಂಡು ಬಂದು ಅದನ್ನು ಇಟ್ಕೊಂಡು ಎಷ್ಟೋ ಜನ ನಮ್ಮ ಪಂಡಿತರೆಲ್ಲ ಬರ್ತಾ ಇರ್ತಾರೆ. ಹೀಗೆ ಮಾತಾಡ್ಕೊಂಡು ಬಂದವ್ರ ಹತ್ರ ಎಲ್ಲ ಜಪ ಮಾಡಿಸೋದು, ಆ ಕಲ್ಲನ್ನು ಕೈಯಲ್ಲಿ ಇಟ್ಕೊಂಡು, ಮತ್ತು ಅದಕ್ಕೆ ಪೂಜೆ ಮಾಡಿಸೋದು, ಹೋಮ ಮಾಡೋದು, ಅದನ್ನ ಕಲ್ಲನ್ನ ಇಟ್ಕೊಂಡು, ಹೀಗೆಲ್ಲ ಮಾಡಿ ಫುಲ್ ಎನರ್ಜಿ ಕೊಟ್ಟು ಆ ಕಲ್ಲಿಗೆ. ಈಗ ಕೊಟ್ಟವ್ರಿಗೆಲ್ಲನೂ ಅದರ ಒಂದು ವಿಶೇಷತೆ ಅನುಕೂಲ ಆಗುತ್ತೆ ಅಂದರೆ ಅದರಲ್ಲಿ ಜೀವ ಇದೆ, ಹಾಗಾಗಿ ಅದು ಅನುಕೂಲ ಮಾಡಿಕೊಡುತ್ತೆ. ಹಾಗಾಗಿ ನಾನು ಯಾವಾಗಲೂ ಕೂಡ ಬೇರೆ ಕಲ್ಲುಗಳು ಯಾಕೆ ನಾನು ಕೊಡಲ್ಲ, ಯಾಕೆ ಸಜೆಸ್ಟ್ ಮಾಡಲ್ಲ ಅಂತ ಹೇಳಿದ್ರೆ, ಬೇರೆ ಕಲ್ಲುಗಳಲ್ಲಿ ಏನಾಗುತ್ತೆ ಅಂದರೆ ಅದು ನೆಗೆಟಿವ್ ಎಫೆಕ್ಟನ್ನು ಕೊಡುತ್ತೆ. ಉದಾಹರಣೆಗೆ ನೀಲ, ಆಯಿತಾ, ಜಲನೀಲ ಅಲ್ಲ, ಬರೀ ನೀಲ. ಆ ನೀಲನ ಕೊಟ್ಟಾಗ ಏನಾಗುತ್ತೆ ಅಂದರೆ, ಆ ಶನೀಶ್ವರ ಜನ್ಮಕುಂಡಲಿಯಲ್ಲಿ ಏನಾದರೂ ಅಕಸ್ಮಾತ್ ಏನಾದರೂ ಮೇಷದಲ್ಲಿದ್ದರೆ ಅಥವಾ ಸಿಂಹದಲ್ಲಿದ್ದರೆ ಅಥವಾ ಕನ್ಯಾದಲ್ಲಿದ್ದರೆ ಕೆಲವು ತೊಂದರೆಗಳನ್ನ ಮಾಡಿಬಿಡ್ತಾನೆ. ಅಂಥವ್ರಿಗೆ ಆ ಕಲ್ಲನ್ನೇ ಕೊಡಬಾರ್ದು, ಕೊಟ್ಬಿಡ್ತಾರೆ. ರಾಶಿ ಕಲ್ಲು ಅಂತ ಕೊಟ್ಬಿಡ್ತಾರೆ. ಆದರೆ ಈ ಕಲ್ಲು ಹಾಗಲ್ಲ. ಇದು ಗಂಡಾಗಲಿ, ಹೆಣ್ಣಾಗಲಿ, ಮಕ್ಕಳಾಗಲಿ ಅಥವಾ ಭೂಮಿಗಾಗಲಿ ಈ ಕಲ್ಲನ್ನು ಹಾಕಿಸ್ಬೋದು. ಈ ಕಲ್ಲಿಂದ ಚೆನ್ನಾಗಿ ಅಭಿವೃದ್ಧಿಯನ್ನು ಪಡ್ಕೋಬೋದು. ಅಂತಹ ಅದ್ಭುತವಾಗಿರ್ತಕ್ಕಂಥ ತಂತ್ರ ಇರುವಂಥ ಕಲ್ಲಿದು ಜಲನೀಲ ರತ್ನ. ಸೊ ಜಲನೀಲ ರತ್ನ ಈಗಿನ ಒಂದು ಸಮಯದಲ್ಲಿ
ಸಾಧಾರಣವಾಗಿ ಎಲ್ಲೇ ಸರ್ಚ್ ಮಾಡಿದ್ರೂ ಕೂಡ ಈ ಕಲ್ಲು ಸಿಗೋದು ತುಂಬ ಅಪರೂಪ, ವಿರಳ ಇದು. ಹಾಗಾಗಿ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಸ್ಟೋನನ್ನು ಯಾರಿಗಾದ್ರೂ ಬೇಕು ಅಂತಕ್ಕಂಥವ್ರಿಗೆ ಮಾತ್ರ ಕೊಡ್ತೀನಿ ನಾನು. ಬಂದವ್ರಿಗೆಲ್ಲ ಕಲ್ಲು ತಗೊಳ್ಳಿ ತಗೊಳಕ್ಕೆ ಅಷ್ಟಿಲ್ಲ. ಅಲ್ಲಿ ಇರೋದೇ ಒಂದು ಸ್ವಲ್ಪ ಕಲ್ಲುಗಳು, ಅದರಲ್ಲೂ ಕೂಡ ಸಿದ್ಧಿ ಮಾಡಿರ್ತಕ್ಕಂಥ ಕಲ್ಲುಗಳಿದ್ದಿಲ್ಲ, ಅದನ್ನು ಮಾತ್ರ ಆ ಯೋಗ್ಯ ಅಂತಕ್ಕಂಥ ವ್ಯಕ್ತಿಗಳಿಗೆ ಮಾತ್ರ ನಾನು ಕೊಡುವಂಥದ್ದು. ಆ ಕಲ್ಲನ್ನು ಉಪಯೋಗ ಮಾಡಿಕೊಂಡವರಿಗೆಲ್ಲ ಎಷ್ಟೋ ಜನಕ್ಕೆ ಬಹಳ ಒಂದು ಅನುಕೂಲ ಆಗಿದೆ. ಬಂದು ಹೇಳ್ತಾರೆ ಈಗ ಅನುಕೂಲ ಅಂತ ಹೇಳಿದ್ರಲ್ವಾ, ಅದು ಯಾವ ಈ ಜಲನೀಲಮಣಿ ಏನು ಉಪಯೋಗಗಳಾಗತ್ತೆ, ಯಾವ ಸಮಸ್ಯೆಗಳಿಗೆ ಇದರಿಂದ ಪರಿಹಾರಗಳು ಸಿಗ್ಬೋದು? ಸಾವಿರಾರು ಸಮಸ್ಯೆಗಳಿದೆಯಮ್ಮ ಇದರಲ್ಲಿ. ನೋಡಿ, ವಿದ್ಯೆಗೆ ಆಯಿತಾ, ವಿದೇಶಕ್ಕೆ ಹೋಗೋಕ್ಕೆ, ಮತ್ತು ಹಣಕ್ಕೆ ಮೇಯ್ನಾಗಿ ಧನಾಕರ್ಷಣೆ ಆಗುತ್ತೆ ಇದರಿಂದ ಆಯಿತಾ. ಒಂದು ಸಂಬಂಧದಲ್ಲಿ ಏನೇನೋ ತೊಂದರೆಗಳಾಗಿರುತ್ತೆ, ತಾಯಿಗೆ, ತಂದೆಗೆ, ಮಗನಿಗೆ ಏನೇನೋ ಸಮಸ್ಯೆಗಳಾಗಿರುತ್ತೆ. ಇದೆಲ್ಲ ಸ್ವಲ್ಪ ಅನುಕೂಲಗಳಾಗುವಂಥದ್ದು. ಆರೋಗ್ಯದಲ್ಲಿ ನಾನು ಹೇಳ್ದಂಗೆ ಆರೋಗ್ಯದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಇಂಥದ್ದೆಲ್ಲ ಬಹಳಷ್ಟು ಸಮಸ್ಯೆಗಳಿಗೆ ಇದು ಪರಿಹಾರ ಇದೆ ಈ ಕಲ್ಲಿಂದ. ಸೊ ಹಾಕ್ಕೊಂಡವ್ರಿಗೆ ನೋಡಿ, ನಾವು ಸುಮ್ಮನೆ ಎಲ್ಲರೂ ಕಲ್ಲು ಕೊಡ್ತಾರೆ. ಈಗ ಯಾರೋ ಒಬ್ಬರು ಈ ಕೆಲವು ಮಾಧ್ಯಮಗಳು, ದೊಡ್ಡ ಮಾಧ್ಯಮಗಳಲ್ಲಿ ಕೂತ್ಕೊಂಡು ಲಾಕೆಟ್ ಮಾಡಿ ಕೊಡ್ತಾ ಇದ್ದಾರೆ ಕಲ್ಲು. ಆ ಕಲ್ಲು ಏನಿಲ್ಲ, ಒಂದು 10 ರೂಪಾಯಿ 20 ರೂಪಾಯಿಗೆ ಎಲ್ಲ ಫುಟ್ಪಾತ್ ಮೇಲೆಲ್ಲ ಸಿಗುತ್ತೆ ಅಂಥ ಕಲ್ಲುಗಳದು. ಅವೆಲ್ಲ ಏನು ಪ್ರಯೋಜನ ಆಗಲ್ಲ, ಕಪ್ಪು ಕಲ್ಲು ಥರ ಇದೆ ಅದು. ಆ ಕಲ್ಲನ್ನು ಕೊಡ್ತಾರೆ. ಆದರೆ ಅಂಥ ಕಲ್ಲೆಲ್ಲ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಇನ್ನೂ ಒಂದಷ್ಟು ನೆಗೆಟಿವ್ ಬರುತ್ತೆ ಹೊತ್ತು ಪಾಸಿಟಿವ್ ಅಂತಕ್ಕಂಥದ್ದು ಬರಲ್ಲ. ಇದು ಬಂದು ಏನಾಗುತ್ತೆ ಅಂತ ಹೇಳಿದ್ರೆ, ಜಲನೀಲ ಇದನ್ನು ನೀವು ಹೋಗಿ ನಾವು ಸರ್ಟಿಫೈ ಆಗಬೇಕು ಅಂತ ಹೇಳಿದ್ರು ಇದರಲ್ಲಿ ನ್ಯಾಚುರಲ್ ಅಂತ ಬಂದುಬಿಡುತ್ತೆ. ಹಾಗಾಗಿ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಕಲ್ಲು. ಇದರ ರಿಸಲ್ಟ್ ಅಂತೂ 100% ಇರೋದ್ರಿಂದ ಗಂಡಾಗಲಿ ಹೆಣ್ಣಾಗಲಿ ಅಥವಾ ಯಾವುದೇ ಸಮಸ್ಯೆಗಳಿರಲಿ, ಅದಕ್ಕೆ ಈ ಒಂದು ಕಲ್ಲನ್ನು ಉಪಯೋಗ ಮಾಡೋದು ಬಹಳ ಒಂದು ಉತ್ತಮವಾಗಿದೆ. ಗುರುಗಳೇ, ಇವಾಗ ಕೆಲವೊಂದು ಕಡೆ ಈ ಹರಳುಗಳನ್ನ, ನಾನಾ ಥರದ ಹರಳುಗಳಿದಾವಲ್ಲ, ಅದನ್ನೆಲ್ಲ ರಾಶಿ ನೋಡಿ ಅಥವಾ ಜಾತಕ ನೋಡಿ ಈ ಥರ ಕೊಡ್ತಿರ್ತಾರೆ. ನೀವು ಈ ಸ್ಟೋನ್ನ ಅಂದರೆ ಜಲನೀಲಮಣಿನ ಹೇಗೆ ಕೊಡ್ತೀರಾ ಗುರುಗಳೇ? ನೋಡಿ, ಇದನ್ನು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ ಪ್ರಶ್ನೆ ಹಾಕಿದಾಗ ಕೆಲವ್ರಿಗೆ ಏನಾಗ್ಬಿಡುತ್ತೆ, ಈ ಕಲ್ಲು ತುಂಬ ಚೆನ್ನಾಗಿ ಒಪ್ಪುತ್ತೆ. ಅವಾಗ ನಾನೇ ಅವ್ರಿಗೆ ಫೋರ್ಸ್ ಮಾಡಿ ಕೊಡ್ತೀನಿ. ಯಾಕಂದರೆ ಅವ್ರ ಜೀವನದಲ್ಲಿ ನೋಡಿ ಬಹಳ ಅಭಿವೃದ್ಧಿ ಆಗಿಬಿಡ್ತಾರೆ ಈ ಕಲ್ಲನ್ನು ಹಾಕ್ಕೊಂಡು. ಯಾಕಂದರೆ ಆ ಪ್ರಶ್ನೆಯಲ್ಲಿ ಬಂದಿರುತ್ತೆ. ಈಗ ತಾಂಬೂಲ ತೊಗೊಂಡಾಗ ಅಥವಾ ಪ್ರಶ್ನೆ ಕುಂಡಲಿ ತೊಗೊಂಡಾಗ, ಕವಡೆ ಹಾಕಿದಾಗ ಅದರಲ್ಲೆಲ್ಲ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಇವರಿಗೆ ಇದು ಒಪ್ಪುತ್ತೆ ಕಲ್ಲು ಅಂದವರಿಗೆ, ಅವರಿಗೆ ಈ ಒಂದು ಕಲ್ಲನ್ನು ಕೊಡ್ಬೋದು. ಅಥವಾ ಜಾತಕದಲ್ಲಿ ಚೆನ್ನಾಗಿದೆ, ಶುಕ್ರ ತುಂಬ ಚೆನ್ನಾಗಿದ್ದಾನೆ ಅಥವಾ ಶನಿ ಚೆನ್ನಾಗಿದ್ದಾನೆ, ಬೇರೆ ಯಾವುದೋ ಗ್ರಹಗಳು ತೊಂದರೆ ಕೊಡ್ತಾ ಇರ್ಬೋದು ಅಂತ ಇದ್ರೂ ಕೂಡ ಇವರಿಬ್ಬರು ಚೆನ್ನಾಗಿದ್ದಾನೆ ಅಂತ ಹೇಳಿದಾಗ ಈ ಕಲ್ಲನ್ನು ಕೊಟ್ಟಾಗ ಅವರಿಗೆ ಬಹಳ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬಂದಿದೆ. ನೋಡಿದ್ರಲ್ಲ ವೀಕ್ಷಕರೇ, ಜಲನೀಲಮಣಿ ಬಗ್ಗೆ ಗುರುಗಳು ವಿಶೇಷವಾದ ಮತ್ತು ಅದ್ಭುತವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಜಲನೀಲಮಣಿಯನ್ನು ಪಡ್ಕೋಬಹುದು, ಅನುಕೂಲಗಳನ್ನ ಪಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಗುರುಗಳು ತರಗತಿ ಕೂಡ ಮಾಡ್ತಾ ಇದ್ದಾರೆ, ಪ್ರಶ್ನಾಶಾಸ್ತ್ರ ತರಗತಿ. ಅದು ಆಗಸ್ಟ್ ತಿಂಗಳಲ್ಲಿ ಶುರುವಾಗತ್ತೆ. ನೀವು ಕೂಡ ಪ್ರಶ್ನಾಶಾಸ್ತ್ರ ತರಗತಿಯಿಂದ ಉಪಯೋಗವನ್ನು ಪಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮಸ್ಕಾರ. ನಮಸ್ಕಾರ.